ಅಲ್ಲೊಂದು ಫಾಲ್ಸ್ ಆದರೆ ಇಲ್ಲೊಂದು ಫಾಲ್ಸು ಸಾಕಾಗಿದೆ ಅಲ್ವಾ. ಸೂಲುಬಿ ಫಾಲ್ಸಿಗೆ ಹೋಗುವಲ್ಲಿ ಇನ್ನೊಂದು ಈ ಥರದೊಂದು ಸಣ್ಣ ಜರಿ ಸಿಗುತ್ತೆ, ನೋಡೋಕ್ಕೇನೋ ಸಾಕಾಗಿದೆ. ಸೊ ನಾವೀಗ ಈ ಬ್ಯೂಟಿಫುಲ್ ಸ್ಪಾಟ್ನ ಬಿಟ್ಟು ಸೂಲುಬಿ ಫಾಲ್ಸ್ ಕಡೆ ಹೋಯ್ತಾ ಇದ್ದೀವಿ. ಜಸ್ಟ್ ಒಂದು ಸಣ್ಣ ಜರಿ ಅಷ್ಟೇ ಗುರು, ಇನ್ನು ಅಭಿ ತೋ ಮೂವಿ ಬಾಕಿ ಹೇ. ಸೊ ಇನ್ನೊಂದು ಜರಿ ಇದೆ ಆ್ಯಕ್ಚುಲಿ, ಇರೋ ಬರೋ ಜರಿಲೆಲ್ಲ ನಿಲ್ಸ್ಕೊಂಡು ಹೋಗ್ತಾ ಇದ್ದೀನಿ. ನಾಯಿ ಮನೆಗೆ ಹೋಗು. ಸರಿ ಬನ್ನಿ, ನೀನು ಡೈರೆಕ್ಟಾಗಿ ಸೂಲುಬಿಲ್ಲ ಸಿಗೋದು ನೋಡಿ. ಇಲ್ಲಿ ಏನು ಸಕ್ಕತ್ತಾಗಿದೆ ಅಲ್ವಾ. ನಾನು ಒಳ್ಳೆ ಸೇತುವೆ ಇದೆ, ಇಲ್ಲಿ ನೀರು ಹರಿತಿದೆಯಾ, ಹರಿತಿದೆ. ಬಟ್ ಆ ಥರ ಎಲ್ಲ ಇಲ್ಲ, ಹೆಂಗೆಲ್ಲ ಹೊರಟಿದ್ರೆ ಸರಿಯಾಗಿತ್ತು. ಬಟ್ ನಾನು ವಾಟರ್ ಪ್ರೂಫಿಂಗ್ ಮಾಡಬೇಕು, ಹಾಳು ಮುಳ್ಳು ತಳ್ಕೊಂಡು ಮಧ್ಯಾಹ್ನ ಹೊರಟಿದ್ದು. ಮಧ್ಯಾಹ್ನ ಅಂದರೆ 12:30 ಹೊರಟಿದ್ದು. ಅದಕ್ಕೋಸ್ಕರ ಇಷ್ಟೆಲ್ಲ ಏನಿಲ್ಲ, ಲೇಟ್ ಆಯ್ತು ಅಷ್ಟೇ. ಹೀಗೆ ಬಿ ಅವರಿಗೆ ಒಂದು ಹ್ಯಾಂಡ್ಸ್ ಆಫ್ ಕೊಡಬೇಕು. ಯಾಕೆ ಗೊತ್ತಾ, ಸೀರಿಯಸ್ ಇಂಥ ಮಳೆಗಾಲದಲ್ಲಿ ಕೂಡ ಕರೆಕ್ಟಾಗಿ ಲೈನೆಲ್ಲ ರೆಡಿ ಮಾಡ್ತಾರಲ್ಲ, ಸರಿ ಇದೊಂಥರ ಕೈಂಡ್ ಆಫ್ ಹೇಗೆ ಎಕ್ಸ್ಟ್ರೀಮ್ ವೆದರ್ಸ್ ಇದು. ಇಂಥ ಟೈಮಲ್ಲಿ ಕೂಡ ಪಾಪ ಕರೆಂಟ್ ರೆಡಿ ಮಾಡ್ತಾರಲ್ಲ. ನೋಡಿ ಇಲ್ಲಿ ದನ ಬಂದಾಗ ಬರ್ತಾನೆ ಮುಂದಕ್ಕೆ. ಸೊ ನೋಡಿ ಹೇಗಿದೆ ಮಂಜು ಅಂತ. ಸೀರಿಯಸ್ಲಿ ಬ್ರೋ, ಐ ಡೆಫಿನೆಟ್ಲಿ ಹ್ಯಾವ್ ಎನ್ ಡೆಫಿಷಿಯನ್ಸಿ ಇದರಲ್ಲಿ. ಒಳ್ಳೆ ಮಂಜಿದೆ ಮಾತ್ರ. ಇದು ಗುರು ಜೀವನ ಅಂದರೆ, ಮನೆಯಲ್ಲಿ ಕುತ್ಕೊಂಡು ಸಾಯೋದಲ್ಲ, ಆಫೀಸಲ್ಲಿ ಹೋಗಿ ಸಾಯೋದಲ್ಲ, ಇದು ಜೀವನ. ಬರೀ ಬೈಕರ್ಸಿಗೆ ಪ್ರಾಬಬ್ಲಿ ಫೀಲ್ ಆಗ್ಬೋದೇನೋ, ಬಟ್ ದೇರ್ ಆರ್ ಪೀಪಲ್ ಲೈಕ್ ಈಗ ಬೈಕಲ್ಲೂ ತುಂಬ ಎಂಜಾಯ್ ಮಾಡ್ತಾರೆ, ಕಾರಲ್ಲೂ ತುಂಬ ಎಂಜಾಯ್ ಮಾಡ್ತಾರೆ, ಅಥವಾ 4 ವೀಲಲ್ಲಿ. ಸೊ ಅವರಿಗೆ ಗೊತ್ತಿರುತ್ತೆ ಈ ಥರ ಇದೊಂದು ಮಜಾ ಉಂಟಲ್ಲ, ಇದು ನಿಮಗೆ ಎಲ್ಲಿ ಹೋದ್ರೂ ಸಿಗೋದಿಲ್ಲ. ಪ್ರಾಬಬ್ಲಿ ಹೋದರೆ ಕಾಶ್ಮೀರಿಗೆ ಹೋಗ್ಬೇಕಷ್ಟೆ. ಇದು ಮೇಲೆ ಹೋದರೆ ಕೋಟೆ ಬೆಟ್ಟ, ನಾವು ಹೋಗೋದು ಸೂಲುಬಿ ಫಾಲ್ಸಿಗೆ. ಕೋಟೆ ಬೆಟ್ಟಕ್ಕೆ ಇನ್ನೊಂದು ಸದ್ಯದಲ್ಲೇ ಹೋಗ್ತೀವಿ, ಇನ್ನೊಂದು ವೀಕಲ್ಲಿ. ಈಗ ನಾವು ಸೂಲುಬಿ ಫಾಲ್ಸ್ ನೋಡ್ಕೊಂಬರೋಣ. ಹೆವಿ ಕೋಲ್ಡ್ ಇದೆ ಬ್ರೋ, ಏನು ಹೇಳೋದು ಬ್ರೋ. ಬೋಲಿ ಕಾಣಿಸ್ತಿದ್ಯಾ? ಇದೆಲ್ಲ ಕಂಡಿಲ್ಲ, ಆದರೆ ಗೋಪುರ ಇರೋದೇ ಯಾಕೆ. ಬಂದೋಬಸ್ತ್ ಆಗಿದ್ದೀನಿ, ಕೋಲ್ಡ್ ಮುಖಕ್ಕಂತೂ ಬೀಳ್ತಾ ಇಲ್ಲ, ಬಟ್ ಬಾಡಿಲಿ ಸ್ವೆಟ್ರೆಲ್ಲ ಅವತ್ತು ಚೆಂಡಿ ಆಗ್ಬಿಟ್ಟು ಹೇಳಿ ಪ್ರಯೋಜನ ಇಲ್ಲ. ಸೊ ಒಳಗಡೆ ಸ್ಕಿನ್ ಹಾಕೊಂಡಿದ್ದೀನಿ, ಅದ್ರ ಮೇಲೆ ಇದು ರೈನ್ ಕೋಟ್ ಹಾಕೊಂಡಿದ್ದೀನಿ. ನೋಡಿ ಇದು ಮೋಡದ ಆಗ ಗೊತ್ತಿಲ್ಲ, ಬನ್ನಿ ಎಂಜಾಯ್ ಮಾಡೋಣ. ಐ ಜಸ್ಟ್ ಡೋಂಟ್ ವಾಂಟ್ ಟು ರಶ್ ದ ಬ್ಲಾಗ್, ಆಯಿತಾ? ಲೆಟ್ಸ್ ಎಂಜಾಯ್. ಫುಲ್ ಫಾಗ್ ಮಧ್ಯೆ ಹೋಗ್ತಿದ್ದೀನಿ ಅಥವಾ ಕ್ಲೌಡ್ ಮಧ್ಯೆ ಹೋಗ್ತಿದ್ದೀನಿ ಅಂತ ಗೊತ್ತಿಲ್ಲ, ಬಟ್ ಲಿಟ್ರಲಿ ಎವ್ರಿ ಇಂಚ್ ಕೂಡ ಉಂಟಲ್ಲ, ಸಿಕ್ಕಾಪಟ್ಟೆ ಸಾಕಾದಾಗ ಫೀಲ್ ಆಯ್ತಿದೆ. ಸೀರಿಯಸ್ಲಿ ಇವರು ಪ್ರತಿಯೊಂದು ಅಡಿಗಳು ಕೂಡ ಫಾಗ್ ಅಥವಾ ಕ್ಲೌಡಲ್ಲಿ ತುಂಬಿದೆ. ಎಲ್ಲ ಇದ್ದವ್ರು ಆ್ಯಕ್ಚುಲಿ ನಮ್ಗಿಂತ ಜಾಸ್ತಿ ಪುಣ್ಯ ಮಾಡಿದ್ರು. ಹೋಲಿ ಇದೆ ಸೂಲುಬಿ ಫಾಲ್ಸ್ ಆ್ಯಕ್ಚುಲಿ. ಅಯ್ಯೋ, ಅಲ್ಲೆಲ್ಲ ಕಸ ತುಂಬ್ಕೊಂಡ್ಬಿಟ್ಟಿದೆ. ಇದೆಲ್ಲ ಏನು ಸಾಕಾಗಿದೆ ನೋಡಿ. ಇದು ಸೂಲುಬಿನ ಮುಂದೆ ಇದೆ, ಅಲ್ಲೋಗಿ ಸಿಗೋದು. Let's enjoy every moment, boys. ನನ್ನ ಬ್ಲಾಗಲ್ಲಿ ಯಾವತ್ತು ನನಗೆ ಈ ಥರ ನಾನು ಹುಚ್ಚಾಗಿ ಯಾವತ್ತೂ ಹುಚ್ಚ ಆಗಿದ್ದಿಲ್ಲ. ಇವತ್ತು ಹುಚ್ಚ ಆಯ್ತಾ ಇದ್ದೀನಿ. ನೋಡು ಬರೀ ಹೆಂಗೆ ತುಂಬ್ತಿದ್ದಾರೆ ನೋಡು ಮೋಡ. ಸೊ ಅದ್ಯಾವುದೋ ಬೇರೆ ಲೈಕ್ ಸೂಲುಬಿ ಫಾಲ್ಸ್ ಅಲ್ಲ, ಅದೆಂತ ತಿಳ್ಕೊಂಡೆ ಒಂದು ಸೆಕೆಂಡು.
ಎಸ್, ಸೂಲಗಿ ಫಾಲ್ಸ್. ಎಸ್, ಸೂಲಗಿ ಫಾಲ್ಸ್. ಮೇಲೆ ನಿಲ್ಸೋಣ. ಏನಂತ ಸಾಕಷ್ಟೇ ಬೈಕು. ಅಯ್ಯೋ ದೇವರೇ, ಏನಂತ ಹೇಳೋದೀಗ. ಐ ಪ್ರೆಸೆಂಟ್ ಯು ಮೈ ಡ್ಯೂಕ್ ರಿಲೇಟಿವ್ ವಿರಾಟ್ ಸೂಲಗಿ ಫಾಲ್ಸ್. ಹೋಲಿ ಮೋಲಿ, ಏನ್ ಗುರು ಅಲ್ಲಿ ಮೇಲೆ. ಸೊ ಬೇಸಿಕಲಿ ದಿಸ್ ಈಸ್ ಸೂಲಗಿ ಫಾಲ್ಸ್ ಅಂಡ್ ಯು ಆರ್ ವಾಚಿಂಗ್ ಸ್ಮೋಕಿ ನಂಜಪ್ಪ ಬ್ಲಾಗ್. ಲೈಕ್ ಲಿಟ್ರಲಿ ಯಾರು ಈ ಥರ ಎಲ್ಲ ತೋರಿಸಿರೋಕ್ಕೆ ಸಾಧ್ಯನೇ ಇಲ್ಲ ಅಂದ್ಕೊಳ್ತೀನಿ. ಬಿಕಾಸ್ ಗೊತ್ತಿಲ್ಲ, ದಿಸ್ ಈಸ್ ಜಸ್ಟ್ ಮೈಟಿ ಜನ ಏನಿಲ್ಲ. ಹೆಂಗೆ ನೀರು ಹರಿದು ಬರ್ತಿದೆ ಗೊತ್ತಾ, ಲಿಟ್ರಲಿ ಗೋಪುರ ಗೊತ್ತಾಗೋದಿಲ್ಲ ಅಂದ್ಕೊಳ್ತೀನಿ. ಅಲ್ಲಿ ತುದಿಲಿ ಅಪ್ಪ, ಇಲ್ಲಿ ನೋಡೋಕ್ಕೆ ಭಯ ಆಯ್ತು. ಆ ಥರ ಹರಿದು ಬರ್ತಿದೆ. ನಾನಂತೂ ಕಂಪ್ಲೀಟ್ ಸೇಫ್ ಆಗಿದ್ದೀನಿ. ಕಾಲು ಬಿಡಿ ಫುಲ್ ಚೆಂಡಿ. ಇಲ್ಲಿ ಬಿಟ್ಟೋಳಿಕೆ ಬರ್ತಾ ಇದ್ದಿಲ್ಲ. ನನ್ನ ಬ್ಯಾಲಿಂಗ್ ಬಂದಿದೆ. ಎಂಜಾಯ್ ಎವ್ರಿ ಮೂಮೆಂಟ್. ಒಂದ್ಸಲ ಮನೇಲಿರೋದಕ್ಕೆ ಹೇಗಿರುತ್ತೆ ಒಂದು ಫಾಲ್ಸ್ ನೋಡೋಕ್ಕೆ ಅಂತ ಹಂಗೆ ಹೇಳ್ತಾ ಇಲ್ಲ ಓಡ್ತಾ ಇದ್ದೀವಿ ವಾಪಸ್ ಮನೆಗೆ. ಸೊ ಹೋಪ್ ಯು ಎಂಜಾಯ್ ದ ವಿಡಿಯೋ. ಇಷ್ಟ ಇರೋದು ಇವತ್ತೇ ಏನು ಮಾಡಬೇಕು, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗ್ ಸಿಗೋಣ. ಅಲ್ಲಿ ಗಂಟ ಸಿ ಯು. ಬಾಯ್. ಸೈನಿಂಗ್ ಔಟ್. ಜಲಪಾತ.